ಅವಲಕ್ಕಿ ಪಾಯಸ ಅಥವಾ ಅವಲಕ್ಕಿ ಗಿಣ್ಣು ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ ಅವಲಕ್ಕಿ, ಅರ್ಧ ಅಚ್ಚು ಬೆಲ್ಲ, 1 ಏಲಕ್ಕಿ, ಸ್ವಲ್ಪ ನೀರು, ತುಪ್ಪ, 1 ಗ್ಲಾಸ್ ಹಾಲು. ಬೆಲ್ಲ ಹಾಕ್ತಾಯಿದ್ದೀನಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಬೆಲ್ಲ ಮತ್ತು ನೀರನ್ನ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಪಾಕ ಈ ರೀತಿ ರೆಡಿ ಮಾಡ್ಕೋಬೇಕು. ಇವಾಗ ಇದಕ್ಕೆ ಹಾಲು ಹಾಕಬೇಕು. ನೋಡಿ, 1 ಲೋಟ ಹಾಲು. ನೋಡಿ, ಹಾಲು ಕುದಿ ಬಂದಮೇಲೆ ಅವಲಕ್ಕಿ ಹಾಕಬೇಕು. ನೋಡಿ, ಅವಲಕ್ಕಿ ಹಾಕಿ ಅದನ್ನು ತಿರುಗಿಸ್ಬೇಕು. ಅಂದರೆ ಅವಲಕ್ಕಿನ ಫಸ್ಟೇ ತೊಳೆದು ಇಟ್ಕೊಂಡಿರ್ಬೇಕು, ಅದು ಗೊತ್ತಿರುತ್ತೆ ಅಲ್ವಾ. ನೋಡಿ, ಅವಲಕ್ಕಿ ಹಾಕಿದ್ಮೇಲೆ ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ, ಇವಾಗ ಏಲಕ್ಕಿ ಹಾಕ್ತಾ ಇದ್ದೀನಿ, ಜಜ್ಜಿಟ್ಕೊಂಡಿದ್ವಿ. ನೀವು ಬೇಕಿದ್ರೆ ಏಲಕ್ಕಿ ಪೌಡರು ಸಹ ಹಾಕ್ಕೋಬೋದು. ಕುಕ್ಕರ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೋಬೇಕು. ಒಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಕಾಯಿ ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಕಾಯಿ ಹಾಕೋತಿದ್ದೀವಿ ಎಕ್ಸ್ಟ್ರಾ. ಇವಾಗ ನೋಡಿ, ಕಾಯಿ ಮತ್ತು ತುಪ್ಪ 2 ಸೇರಿಸ್ಕೊಂಡಿದ್ವಿ ಅಲ್ವಾ, ಅದನ್ನ ಇವಾಗ ಪಾಯಸಕ್ಕೆ ಹಾಕ್ತಾ ಇದ್ದೇವೆ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಫೈನಲಿ ಅವಲಕ್ಕಿ ಪಾಯಸ ರೆಡಿ ಆಗಿದೆ. ಬೇಕಂದರೆ ಎಕ್ಸ್ಟ್ರಾ ತುಪ್ಪ ಆ್ಯಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ.